ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಹೊಸ ವರ್ಷ ನಿಮಗೆ ಹೇಗಿದೆ? ದೇವರು ಮಾತು ಕೊಟ್ಟಿದ್ದಾರಲ್ಲ, ಆಶೀರ್ವದಿಸುವೆನು ಎಂಬುದಾಗಿ ನೀವೇ ಸ್ವತಂತ್ರಿಸಿಕೊಳ್ಳಬೇಕು. ದೇವರು ಮಾತು ಕೊಟ್ಟಿದ್ದನ್ನು ಪ್ರಾರ್ಥನೆ ಮಾಡಿ, ನಂಬಿ, ವಾಕ್ಯಕ್ಕೆ ವಿಧೇಯರಾಗಿ ವಾಗ್ದಾನದ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳಬೇಕು. ಸರಿನಾ? ಸರಿ, ಈ ದಿನ ದೇವರು ಯಾವ ವಾಗ್ದಾನವನ್ನು ಕೊಟ್ಟಿದ್ದಾರೆ? ಅದಿರಲಿ, ತುಂಬಾ ಸುಂದರವಾದ ಸ್ಥಳದಲ್ಲಿ ನಿಂತು ಮಾತನಾಡುತ್ತಾ ಇದ್ದೀರಲ್ಲ, ಇದು ಯಾವ ಸ್ಥಳ ಎಂದು ಕೇಳುತ್ತೀರಾ? ಇದು ನ್ಯೂಜಿಲೆಂಡ್ನಲ್ಲಿ ಆಕ್ಲೆಂಡ್ ಭಾಗದಲ್ಲಿ ಇರುವಂತ ಸಮುದ್ರ ತೀರ. ತುಂಬಾ ಸುಂದರವಾಗಿದೆ ಅಲ್ಲ? ನ್ಯೂಜಿಲೆಂಡ್ ಬಹಳ ಸುಂದರವಾದ ದೇಶ. ಈ ದೇಶದಲ್ಲಿ ನಾನು ಸೇವೆಗಾಗಿ ಇಲ್ಲಿಗೆ ಬಂದಿದ್ದೆನು. ಸೇವೆಯನ್ನು ಕೂಡ ದೇವರು ಆಶೀರ್ವದಿಸಿ ಕೊಟ್ಟರು. ಈ ಸ್ಥಳ ಕೂಡ ತುಂಬಾ ಸುಂದರವಾಗಿದೆಯಾ? ಹಾಗಾಗಿ ಇದನ್ನೆಲ್ಲ ತೋರಿಸೋಣ ಎಂಬುದಾಗಿ ಇಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ದೇವರು ನಿಮಗೆ ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ ಗೊತ್ತಾ? ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಾಕ್ಯ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಿಮಗೆ ಆಶೀರ್ವಾದ ಅಲ್ಲ, ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ಅನೇಕ ಆಶೀರ್ವಾದಗಳು, ಅದರಲ್ಲಿ ಪರಿಪೂರ್ಣ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ದೇವರು ಹೇಳುತ್ತಾರೆ. ಪರಿಪೂರ್ಣ ಆಶೀರ್ವಾದ ಅಂದರೆ ಪರ್ಫೆಕ್ಟ್ ಬ್ಲೆಸ್ಸಿಂಗ್, ಎಲ್ಲ ವಿಧಗಳಲ್ಲೂ ಆಶೀರ್ವದಿಸಲ್ಪಡುವುದು. ಕೆಲವರ ಜೀವಿತದಲ್ಲಿ ನೀವು ನೋಡುವುದಾದ್ರೆ ಅವರಿಗೆ ಬಹಳ ಹಣ, ಐಶ್ವರ್ಯ, ಎಲ್ಲ ಲೋಕದ ಆಶೀರ್ವಾದಗಳು ಇರುತ್ತವೆ. ಆದರೆ ಶರೀರದಲ್ಲಿ ವ್ಯಾಧಿ ಎಂದು ವೇದನೆ ಪಡುತ್ತಲೇ ಇರುತ್ತಾರೆ. ಒಂದು ಕಡೆಯಲ್ಲಿ ಆಶೀರ್ವಾದ, ಮತ್ತೊಂದು ಕಡೆಯಲ್ಲಿ ಬಾಧೆ. ಕೆಲವರು ನೋಡಿರಿ, ಕುಟುಂಬದಲ್ಲಿ ಚೆನ್ನಾಗಿರುತ್ತಾರೆ, ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ಚೆನ್ನಾಗಿ ಸಂತೋಷವಾಗಿರುತ್ತಾರೆ. ಆದರೆ ಸಾಲ ಸಮಸ್ಯೆ ಇದ್ದೇ ಇರುತ್ತದೆ. ಒಂದು ಕಡೆ ಆಶೀರ್ವಾದ, ಮತ್ತೊಂದು ಕಡೆ ಬಾಧೆ. ಕೆಲವರು ನೋಡಿರಿ, ಸೇವೆ ಎಲ್ಲ ಚೆನ್ನಾಗೇ ಇದೆ, ಆದರೆ ಈ ಉಪದ್ರವಗಳು ಬರುತ್ತಲೇ ಇವೆ. ಅಷ್ಟೇ ಅಲ್ಲದೆ ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ಒಬ್ಬರು ಮುಳ್ಳಿನಂತೆ ಇದ್ದಾರೆ. ಬಹಳ ಅಂದ್ರೆ ಬಹಳ ಕಷ್ಟ. ಆದ್ದರಿಂದ ಯಾವಾಗಲೂ ಕಷ್ಟಗಳು ಇದ್ದೇ ಇದೆ. ಆ ಆಶೀರ್ವಾದವನ್ನು ನಾವು ಪರಿಪೂರ್ಣವಾಗಿ ಅನುಭವಿಸುವುದಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ. ಆ ರೀತಿ ಯಾವುದೋ ಒಂದು ವಿಧದಲ್ಲಿ ಆಶೀರ್ವಾದ ಬಾಧಿಸಲ್ಪಟ್ಟಿರಬಹುದು. ದೇವರೇನು ಹೇಳುತ್ತಾರೆ? ಪರಿಪೂರ್ಣ ಆಶೀರ್ವಾದ, ಒಳ್ಳೆ ಆರೋಗ್ಯ, ಆತ್ಮಿಕವಾದಂಥ ಆಶೀರ್ವಾದ, ಲೋಕದ ಕಾರ್ಯದಲ್ಲಿ ಆಶೀರ್ವಾದ, ಸುರಕ್ಷತೆ, ಪರಿಪೂರ್ಣ ಸಂತೋಷದಿಂದ ಅನುಭವಿಸತಕ್ಕಂಥ ಆಶೀರ್ವಾದಗಳು, ಇದನ್ನೇ ಕರ್ತನು ವಾಗ್ದಾನ ಮಾಡಿದ್ದಾನೆ. ಈ ಪರಿಪೂರ್ಣ ಆಶೀರ್ವಾದವನ್ನು ಅನುಭವಿಸಬೇಕು ಅಂದರೆ ದೇವರು ನಮ್ಮಿಂದ ಒಂದು ಕಾರ್ಯವನ್ನು ಎದುರು ನೋಡುತ್ತಾರೆ. ಏನು ಹೇಳುತ್ತಾರೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನೀವು ನಂಬಿಗಸ್ತರಾಗಿ ಇರಬೇಕು. ಅದುವೇ ದೇವರು ಎದುರು ನೋಡುವಂತ ಕಾರ್ಯ. ನಂಬಿಗಸ್ತತೆ ಇಲ್ಲದವರನ್ನು ದೇವರು ಹೇಗೆ ಆಶೀರ್ವದಿಸಲು ಸಾಧ್ಯ? ನೀವೇ ಯೋಚಿಸಿರಿ. ಹಾಗಾದ್ರೆ ನಮ್ಮನ್ನು ಉಂಟು ಮಾಡಿದಂತ ದೇವರಿಗೆ ನಾವು ನಂಬಿಗಸ್ತರಾಗಿ ಇರಬೇಕಲ್ಲ? ಆತನ ವಾಕ್ಯಾನುಸಾರವಾಗಿ ಬಾಳಬೇಕು, ಆತನ ಎದುರು ನೋಡುವಂತೆ ಜೀವಿಸಬೇಕು, ನಂಬಿಗಸ್ತರಾಗಿರಬೇಕು. ನಮ್ಮನ್ನು ರಕ್ಷಿಸಿದಂತ, ನಮ್ಮನ್ನು ಮುನ್ನಡೆಸುತ್ತಾ ಇರುವಂತ ದೇವರಿಗೆ ಯಾವಾಗಲೂ ನಂಬಿಗಸ್ತರಾಗಿರಬೇಕು. ಆತನನ್ನು ವಂಚಿಸಿ ಆತನಿಗೆ ಇಷ್ಟಲ್ಲದಿರುವಂತಹ ಕಾರ್ಯಗಳನ್ನೆಲ್ಲ ಮಾಡಿ ದುಃಖವನ್ನು ಉಂಟು ಮಾಡಬಾರದು. ನಾವು ಕೆಲಸ ಮಾಡುವಲ್ಲಿ ಯಜಮಾನರಿಗೆ ನಂಬಿಗಸ್ತರಾಗಿರಬೇಕು. ಸಂಬಳ ಕೊಡುತ್ತಾರಲ್ಲ, ನಂಬಿಗಸ್ತರಾಗಿ ಇದ್ದೇವ? ಅದನ್ನು ನೋಡಬೇಕು. 8 ಗಂಟೆ 10 ಗಂಟೆಗಳ ಕೆಲಸ ಅಂದರೆ ಶ್ರಮಪಟ್ಟು ದುಡಿಯಬೇಕು. ಏಮಾರಿಸಿ ಸಂಬಳ ತೆಗೆದುಕೊಳ್ಳಬಾರದು. ಅದೇ ರೀತಿ ಕೆಲಸ ಮಾಡುವಂತಹ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡದೆ ಆ ರೀತಿಯಾಗಿ ಇರುವವರನ್ನು ದೇವರು ಆಶೀರ್ವದಿಸುವುದಿಲ್ಲ. ಬಿಸ್ನೆಸ್ನಲ್ಲಿ ನಂಬಿಗಸ್ತರಾಗಿರಬೇಕು. ಹೇಗಾದ್ರೂ ಹಣ ಸಂಪಾದನೆ ಮಾಡಬೇಕು ಎಂದು ಕಲಬೆರಿಕೆ ಮಾಡುವುದು, ಏಮಾರಿಸುವುದು, ನಕಲಿ ಸಾಮಗ್ರಿಗಳನ್ನು ಮಾರುವುದು, ಇದನ್ನೆಲ್ಲ ದೇವರು ಆಶೀರ್ವದಿಸುವುದಿಲ್ಲ. ನೀವು ನಂಬಿಗಸ್ತರಾಗಿರಬೇಕು. ಅದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು. ವಂಚಿಸುವವರು, ಸುಳ್ಳು ಹೇಳುವವರನ್ನು ಕರ್ತನು ಹೇಗೆ ಆಶೀರ್ವದಿಸಬಹುದು ಯೋಚಿಸಿರಿ. ನೋಡಿರಿ, ಇಸ್ಕರಿಯೋತನು ಯೇಸುವಿನೊಂದಿಗೆ ಇದ್ದನು. ಅವನನ್ನು ನಂಬಿತಾನೆ ಯೇಸು ಜವಾಬ್ದಾರಿ ಕೊಟ್ಟನು. ಅವನು ವಂಚಿಸಿದನು. ಯಜಮಾನನನ್ನೇ ವಂಚಿಸಿ ಆತನ ಶತ್ರುಗಳ ಸಂಗಡ ಸೇರಿಕೊಂಡು ಯೇಸುವನ್ನು ಹಿಡಿದುಕೊಡುವುದಕ್ಕೆ ಬೆಲೆ ಮಾತನಾಡಿದ. ಅಪನಂಬಿಗಸ್ತನಾಗಿದ್ದರಿಂದ ನೇಣು ಹಾಕಿಕೊಂಡು ಸತ್ತು ಹೋದ. ಅನನೀಯ, ಸಫರಿಯ ಎಂಬುದಾಗಿ ಇಬ್ಬರು ಗಂಡ ಹೆಂಡತಿ ಆದಿ ಸಭೆಯಲ್ಲಿ ಇದ್ದರು. ಆಸ್ತಿಯನ್ನೆಲ್ಲ ಮಾರಿ ಕರ್ತನಿಗೆ ಕಾಣಿಕೆ ಕೊಡುವುದಾಗಿ ಹರಕೆ ಮಾಡಿಕೊಂಡರು. ಆದರೆ ಕೊಡುವಾಗ ಏಮಾರಿಸಿಬಿಟ್ಟರು. ಸೇವಕರಿಗೆ ಏನು ತಿಳಿಯುತ್ತದೆ ಎಂಬುದಾಗಿ ಅರ್ಧವನ್ನು ಏಮಾರಿಸಿ ಇಟ್ಟುಕೊಂಡು ಅರ್ಧವನ್ನು ಮಾತ್ರ ಕೊಟ್ಟರು. ಅದರ ಪ್ರತಿಫಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ? ಇಬ್ಬರು ಕೂಡ ಸತ್ತು ಹೋದರು. ನಂಬಿಗಸ್ತತೆ ಇಲ್ಲದವರು ನಾಶವಾಗುವರು. ಆದ್ದರಿಂದ ನಂಬಿಗಸ್ತರಾಗಿರುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಸರಿನಾ? ಇತರರು ಹೇಗೆ ಬೇಕಾದರೂ ನಡೆದುಕೊಳ್ಳಲಿ, ಅವರು ಏಮಾರಿಸುತ್ತಾರೆ, ಅವರು ಹಾಗೆ ಮಾಡುತ್ತಾರೆ, ಚೆನ್ನಾಗಿ ತಾನೇ ಇದ್ದಾರೆ, ಅದನ್ನೆಲ್ಲ ನೋಡಬೇಡಿ. ನಾನು ದೇವರ ಮುಂದೆ ಹೇಗೆ ಇದ್ದೇನೆ ಅದನ್ನು ಮಾತ್ರ ನೀವು ನೋಡಬೇಕು. ಲೋಕವನ್ನು ನೋಡಿ ನಡೆದರೆ ನೀವು ಏಮಾರಿಸಲ್ಪಡುತ್ತೀರಿ, ನೀವು ಬಾಧಿಸಲ್ಪಡುತ್ತೀರಿ. ದೇವರು ಹೇಳಿದರು, ಆ ಸೇವೆ ಈ ಸೇವೆ ಯಾವುದನ್ನು ನೋಡಬೇಡ, ನನ್ನನ್ನು ನೋಡು, ನಾನೇ ನಿನಗೆ ಮಾದರಿ, ನಾನು ಹೇಳುವ ಹಾಗೆ ನೀನು ನಡೆದುಕೋ.
ಅದನ್ನೇ ನಾನು ಕಲಿತುಕೊಂಡದ್ದು. ಯೇಸುವನ್ನು ನೋಡಿರಿ, ಆತನು ಹೇಳುವ ಹಾಗೆ ನೀವು ಮಾಡಿರಿ. ನೀವು ಲೋಕದ ಜನರನ್ನು ನೋಡಿ ಅವ್ರು ಹಾಗೆ ಇದ್ದಾರೆ, ಇವ್ರು ಹೀಗೆ ಇದ್ದಾರೆ ಎಂಬುದಾಗೆಲ್ಲ ನೀವು ಮಾತನಾಡುತ್ತಾ ಇರಬೇಡಿ. ನಾನು ಹೀಗೆ ಇರಬೇಕು, ಯಾರು ಹೇಗೆ ಇದ್ದರೂ ಸರಿ, ನಾನು ಕರ್ತನನ್ನು ನಂಬಿಗಸ್ತತೆಯಿಂದ ಹಿಂಬಾಲಿಸುವೆನೋ, ಆತನು ಹೇಳುವಂತೆ ನಡೆದು ನಂಬಿಗಸ್ತತೆಯಿಂದ ಇರುತ್ತೇನೆಂಬುದಾಗಿ ಹೇಳಿರಿ. ಕರ್ತನು ಎಲ್ಲಾ ವಿಧಗಳಲ್ಲೂ ಆಶೀರ್ವದಿಸಿ ಒಂದು ಪರಿಪೂರ್ಣ ಸಂತೋಷದಲ್ಲಿ ಇಡುವರು. ಈಗ ದೇವರ ನೋಡಿ ಹೇಳುವಿರಾ, ದೇವರ ನಂಬಿಗಸ್ತತೆಯಿಂದ ನಡೆಯಲು ಸಹಾಯ ಮಾಡಿರಿ. ನಾನೆಲ್ಲಾ ವಿಧಗಳಲ್ಲೂ ನಂಬಿಗಸ್ತತೆಯಿಂದ ನಡೆಯಲು ಒಪ್ಪಿಸಿ ಕೊಡುತ್ತೇನೆ. ನಾನು ಯಾವಾಗಲೂ ಕೂಡ ನಾನಿರುವಂತಹ ಸ್ಥಳದಲ್ಲಿ ನನ್ನನ್ನು ನಂಬುವವರಿಗೆ ನಾನು ನಂಬಿಗಸ್ತತೆಯಿಂದ ನಡೆದುಕೊಳ್ಳುತ್ತೇನೆ. ಅದಕ್ಕೆ ಕೃಪೆ ಕೊಡಿರಿ. ನಂಬಿಗಸ್ತತೆ ಇಲ್ಲದ ಎಲ್ಲವನ್ನು ಕೂಡ ನನ್ನಿಂದ ತೆಗೆದುಹಾಕಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.